ತಾವೆಲ್ಲರೂ ಕ್ಷೇಮವಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ. ದೇವರು ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡಲಿ, ಅವ್ರ ಜೀವನ ಎಲ್ಲ ಸಮೃದ್ಧಿ ಆಗಲಿ ಅಂತ ಹೇಳಕ್ಕೆ ಬಯಸ್ತೀನಿ. ನಾನು ಯಾವುದೇ ಕಾರಣಕ್ಕೆ ಹುಜೂರಿ ಮಾಡುವವನಲ್ಲ, ಅಥವಾ ನಾಯಕರ ಕಾಲಿಗೆ ನಮಸ್ಕಾರ ಮಾಡಿ ಅಧಿಕಾರ ತಗೊಳ್ಳೋವನು ಅಲ್ಲ. ನಾವು ಸ್ವಾಭಿಮಾನ ಇರುವಂಥವರು. ಯಾವುದೇ ಕಾರಣಕ್ಕೂ ನಾವು ಜಗ್ಗೋದಿಲ್ಲ, ಬಗ್ಗೋದಿಲ್ಲ, ಯಾರಿಗೂ ಹೆದರೋದಿಲ್ಲ. ನೇರ ದಿಟ್ಟ ನಿರ್ಧಾರ. ನೀವೇನೇ ಆಗಲಿ ನೇರವಾಗಿ ಹೇಳ್ತೀವಿ ನಾವು. ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಮಾಜಿ ಶಾಸಕರು, ಆ ದಿನ ಹಾಲಿ ಶಾಸಕ ಆಗಿದ್ರು, ಅಧಿಕಾರ ಇತ್ತು. ಆದರೆ ಆ ದಿನಗಳಲ್ಲಿ ಅವ್ರ ವಿರುದ್ಧ ಮಾತಾಡಿ ಅವ್ರ ವಿರೋಧ ಮಾಡಿ ಆಚೆ ಬಂದಿರೋ. ನಮ್ಗೆ ಅಧಿಕಾರ ಬೇಕಾಗಿಲ್ಲ, ಅದಕ್ಕೆ ಆಸೆ ಪಡೋರು ಅಲ್ಲ ನಾವು. ಅದೇ ಕಾರಣ ಅವ್ರು ಬಿಟ್ಟು ಬಂದ ನಂತರ ಏನು ಆಗಿನ ಮಾಜಿ ಶಾಸಕರಾಗಿದ್ರು, ಈಗಿನ ಶಾಸಕರು ಈಗ ಸಚಿವರಾಗಿದ್ದಾರೆ, ಈ ಕ್ಷೇತ್ರದ ಶಾಸಕರಾಗಿದ್ದಾರೆ, ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಾರೆ. ಅಂದಿನ ದಿನಗಳಲ್ಲಿ ಮುನ್ಸಿಪಾಲಿಟಿನೂ ಇರಲಿಲ್ಲ, ಇವರಿಗೆ MLA ಆಗಿರ್ಲಿಲ್ಲ. ಆವಾಗ ಮಾಜಿ ಶಾಸಕರಾಗಿದ್ರು ಸುಧಾಕರ್ ರೆಡ್ಡಿ ಅವರು. ಆ ಸಮಯದಲ್ಲಿ ಶಫೀಕ್ ಅವರು ನಮ್ಗೆ ಸಹಾಯ ಮಾಡ್ಬೇಕಂತ ಯಾರು ಇವರು ಹಿಂಬಾಲಕರು ಇದ್ರು ಅವರೆಲ್ಲ ಬಂದು ನನ್ನ ಹತ್ರ ಕೇಳ್ಕೊಂಡ್ರು. ನಾನು ಯಾವತ್ತೂ ಯಾರ ಮನೆ ಹತ್ರ ಹೋಗಿರೋನಲ್ಲ, ನಾನು ಯಾರಿಗೂ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿನವನು ಅಲ್ಲ. ಸಮಯ ಬಿದ್ದರೆ ಕಾಲು ಅಥವಾ ಜುಟ್ಟು ಅನ್ನೋ ರಾಜಕೀಯ ನಾವು ಮಾಡೋದಿಲ್ಲ. ನಾವು ಎಂದಿಗೂ ಆ ರೀತಿ ನಡ್ಕೊಂಡಿರಲಿಲ್ಲ. ಯಾಕೆ ಈ ಮಾತುಗಳು ಹೇಳ್ತಾ ಇದ್ದೀನಿ ಅಂದ್ರೆ, ಆ ದಿನ ಮೊಹಮ್ಮದ್ ಶಫೀಕ್ ಅವರು ಬಹಳ ಚೆನ್ನಾಗಿದ್ರು. ಅಧಿಕಾರ ಬೇಕಾಗಿತ್ತಲ್ಲ, ಆ ದಿನಗಳಲ್ಲಿ ನಾನು ಸದಾ ಚಿರುಣಿಯಾಗಿ ಇರ್ತೀನಿ, ನಾನು ಯಾವತ್ತೂ ಮರೆಯಕ್ಕಾಗಲ್ಲ. ಅಷ್ಟೊಂದು ಸಹಾಯ ಮಾಡಿದಾರೆ ನಮ್ಗೆ. ಅವ್ರು ಇಲ್ಲದೆ ಇದ್ದಿದ್ರೆ ಇವತ್ತು ನಾವು ಅಧಿಕಾರ ತಗೊಳಕ್ಕೆ ಆಗ್ತಾ ಇರ್ಲಿಲ್ಲ ಅಂತ ಮಾತುಗಳು ಹೇಳಿರುವ ದಿನಗಳು ಇದೆ. ಹೂವಿನ ಹಾರಗಳು ಹಾಕಿರುವಂಥದ್ದು ದಿನಗಳಿದೆ. ಈಗ ಯಾಕೆ ಈ ಧೋರಣೆ ಅಂತ, ಯಾಕೆ ಈ ಧೋರಣೆ ಅಂದ್ರೆ, ನಾವು ನಮಸ್ಕಾರಗಳು ಹಾಕೋರಲ್ಲ ಕಾಲುಗಳಿಗೆ, ಹುಜೂರಿ ಮಾಡೋರು ಅಲ್ಲ. ಅದಕ್ಕೆ ಈ ಧೋರಣೆ ಅಂತ ನಾನು ಭಾವಿಸ್ತೇನೆ. ನಮಗೆ ಅವಕಾಶವಿತ್ತು, ನಗರಸಭೆ ಅಧ್ಯಕ್ಷರಾಗುವಂತ ಅವಕಾಶ ಇತ್ತು, ಉದ್ದೇಶಪೂರ್ವಕವಾಗಿ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಇದೇ ಒಂದು ಕಾರಣ. ಯಾರು ಅವ್ರ ವಿರುದ್ಧವಾಗಿ ಮಾತಾಡಬಾರ್ದು, ಅವ್ರಿಗೆ ಗುಲಾಮಗಿರಿ ಮಾಡ್ಕೊಂಡಿರ್ಬೇಕು, ಹುಜೂರಿ ಮಾಡಬೇಕು, ಅವ್ರ ಕಾಲಗಳಿಗೆ ನಮಸ್ಕಾರಗಳು ಮಾಡಬೇಕು. ಸ್ವಾಭಿಮಾನ ಇರೋರು ನಾವು ಯಾವುದೇ ಕಾರಣಕ್ಕೆ ಯಾರು ಮಾಡಲ್ಲ. ಇವ್ರಿಗೆ ಅಂತಲ್ಲ, ಯಾರು ಮಾಡೋದಿಲ್ಲ. ಅದರಿಂದ ನಮಗೆ ಆ ದಿನಗಳಲ್ಲಿ ನಗರಸಭೆ ಅಧ್ಯಕ್ಷ ಆಗುವಂಥದ್ದು ತಪ್ಪಿಸಿದ್ರು. ಇವತ್ತು ಏನು 99% ಮುಸ್ಲಿಮ್ಸ್ ವೋಟ್ ಹಾಕಿದ್ದಾರೆ ಅಂತ ಹೇಳ್ತಾರೆ ಕಾಂಗ್ರೆಸ್ ಅವರು. ಕಾಂಗ್ರೆಸ್ ಅವ್ರು ಹೇಳಿದ ನಂತರ ನಮ್ಗೆ ಅವಕಾಶಗಳಿತ್ತಲ್ಲ, ಕೊಡ್ಬೇಕಾಗಿತ್ತಲ್ಲ. ಎಲ್ಗೋ ನಮ್ಮ ಸಮುದಾಯಕ್ಕೆ ಎಲ್ಲ ಒಂದ್ ಕಡೆ ಪಾಸಿಟಿವ್ ಆಗ್ತಾ ಇತ್ತಲ್ಲ, ಯಾಕೆ ಮಾಡಿಲ್ಲ? ಆದ್ರೆ ಕೆಲವು ಚಮಚಗಳಿದ್ದಾರೆ, ಆ ಚಮಚಗಳು ಹೇಳ್ತಾರೆ ದುಡ್ಡು ಕೊಟ್ಟಿದ್ದಾರೆ ಇನ್ನೊಂದು ಮತ್ತೊಂದು ಅಂತ. ಈ ಪ್ರಶ್ನೆ ಮೊನ್ನೆ ಕೇಳಿದ್ದೆ ನಾನು. ಹಾಗೇನಾಗಿದ್ರೆ ಸಚಿವರು ಅದಕ್ಕೆ ಉತ್ತರ ಕೊಡಬೇಕು ಅಂತ. ಕೊಟ್ಟಿದ್ರೆ ಹಂಗಾದ್ರೆ ನೀವು ಅಧಿಕಾರ ಬೇಕಾದ್ರೆ ವಾಮ ಮಾರ್ಗದಿಂದ ಹೋಗ್ತೀರಾ, ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ, ನೀವು ಏನ್ ಬೇಕಾದ್ರೂ ಮಾಡ್ತೀರಾ ಅಧಿಕಾರಕ್ಕೋಸ್ಕರ. ಏನ್ ಅನ್ಕೊಂಡಿದ್ದೀರಾ ನೀವೆಲ್ಲ? ಎಲ್ಲದಕ್ಕೂ ಜನ ಗಮನಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಸಮಯಕ್ಕೆ ತಕ್ಕಂತೆ ಉತ್ತರ ಕೊಡ್ತಾರೆ. ನಾವೇನ್ ಹೇಳೋ ಅವಶ್ಯಕತೆ ಇಲ್ಲ. ಒಗ್ಗಟ್ಟು ಚೇರ್ಮನ್ ಬಂದಿತ್ತು, ಅವಕಾಶಗಳಿತ್ತು, ಆವತ್ತು ಕೂಡ ಏನು ಮಾಡಿಲ್ಲ.
ನೀವು ಒಂದಾಗ ಬನ್ನಿ, ನೀವು ಮಾತಾಡ್ಕೊಂಡು ಬನ್ನಿ ಅಂದ್ರು. ಬಾಗೇಪಲ್ಲಿ ಅವ್ರಿಗೆ ಹೋಯ್ತು. ಇವತ್ತು 7-8 ತಿಂಗಳಾಗಿದೆ ಖಾಲಿ ಆಗಿದ್ದು. ಒಬ್ಬ ಚೇರ್ಮ್ಯಾನು ಯಾರಿಗೂ ಕೊಟ್ಟಿಲ್ಲ. ಉಸ್ತುವಾರಿ ಸಚಿವರಾಗಿದ್ದಾರೆ. ಯಾಕೆ ಯಾರು ಬರಬಾರ್ದ? ಯಾರು ತಗೋಬಾರ್ದ? ಅಧಿಕಾರ ವಹಿಸ್ಕೋಬಾರ್ದ? ನೀವು ಹೇಳಿದಕ್ಕೆ ಯಾರನ್ನ ಅಡ್ಡ ಹೇಳ್ತಾರ? ಇಲ್ವಲ್ಲ. ಅದೇ ರೀತಿ ಏನು ಮೊನ್ನೆ 2 ವರ್ಷ ಹಿಂದೆ ಆರ್.ಕೆ. ನರ್ಸಿಂಗ್ ಹೋಮ್ ಡಾಕ್ಟರ್ ಪಾಷಾ ಅವ್ರಿಗೆ ನಗರ ಅಭಿವೃದ್ಧಿ ಇಲಾಖೆಯಲ್ಲಿ ಮೆಂಬರ್ಶಿಪ್ ಮಾಡ್ತಾರೆ. 106 ಕೋಟಿ ಬಾಳುವಂತ ವಿದ್ಯಾವಂತರು ಡಾಕ್ಟ್ರು ಒಬ್ಬ ಮೆಂಬರ್ ಆಗ್ತಾರೆ. ಅವಮಾನ ಮಾಡ್ತಾ ಇರೋದ ನಮ್ಗೆಲ್ಲ. ಯಾರು ಕೇಳಿದ್ರು? ಏನಾರ ಅರ್ಜಿ ಹಾಕೊಂಡಿದ್ರ ಡಾಕ್ಟರ್ ಪಾಷಾ ಅವರು ನಿಮ್ಮ ಹತ್ರ ಮೆಂಬರ್ಗೆ? ಯಾಕೆ ನಿಮ್ಮ ಇಲಾಖೆಯಲ್ಲಿ ಸಿಂಡಿಕೇಟ್ ಮೆಂಬರ್ ಮಾಡೋಕ್ಕಾಗಲ್ವಾ? ಯೂನಿವರ್ಸಿಟೀಸ್ ಅಲ್ಲಿ ನಮ್ಮವರು ಎತ್ತರಕ್ಕೆ ಬೆಳಬಾರ್ದ? ತಾವು ಡಾಕ್ಟರ್ ಬಾಲಾಜಿ ಅವ್ರಿಗೆ ಆ ಮೆಂಬರ್ಶಿಪ್ ಮಾಡ್ಬೋದಾಗಿತ್ತು ಅಂತ ಹೇಳ್ಬೋದು. ನಾನು ಹೇಳೋದಿಲ್ಲ ಆ ಮಾತು. ಯಾಕೆ ಹೇಳೋದಿಲ್ಲ ಅಂದ್ರೆ ನಿಮ್ದೇ ಅಧಿಕಾರ, ಎಲ್ಲ ನಿಮ್ಮ ಮನೆಗಳ ಅಧಿಕಾರ ಇದೆ. ನಾನು ಆ ಮಾತು ಏನಕ್ಕೆ ಹೇಳಿದ್ರು ಇಲ್ಲಿ? ನಾನು ಆ ಮಾತು ಹೇಳಲ್ಲ. ನಮ್ಮವರೇ ಯಾಕೆ ಬೇಕು ಅಂತ ಸ್ಥಾನಮಾನಗಳಿಗೆ ಬರೀ ಗುಲಾಮ್ಗಿರಿ ಮಾಡ್ಕೊಂಡಿರ್ಬೇಕಾ? ಕೋಟ್ಯಾಂತರ ರೂಪಾಯಿ ಬಾಳುವಂತ ವ್ಯಕ್ತಿ ಆತ್ನು ಡಾಕ್ಟರ್ ಆತ್ನು ಆಯಪ್ಪನಿಗೆ ಮೆಂಬರ್ಶಿಪ್ ಮಾಡ್ತಾರೆ. ಯೂನಿವರ್ಸಿಟಿಯಲ್ಲಿ ಸಿಂಡಿಕೇಟ್ ಮೆಂಬರ್ ಮಾಡ್ಬೋದಾಗಿತ್ತಲ್ಲ ವಿದ್ಯಾವಂತರಿಗೆ. ಇಂಥ ಸುಮಾರಿದೆ. ಎಲ್ಲ ಸಮುದಾಯಗಳಿಗೆ ಕೋಟ್ಯಾಂತರ ರೂಪಾಯಿ ಸಮುದಾಯ ಭವನಗಳು ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ದಾರೆ. ಎಲ್ಲ ಸಮುದಾಯಗಳಿಗೆ. ಯಾಕೆ ನಮ್ಗೊಂದು ಶಾದಿ ಮಾಲ್ ಮಾಡಕ್ ಆಗ್ತಾ ಇಲ್ಲ ನಿಮ್ ಕೈಯಲ್ಲಿ? ಏನಾನ ಹೇಳಿದ್ರೆ ಮುರುಗ್ಮಲ್ಲ ಯಾತ್ರಿಗಳು ಇಡೀ ಇಂಡಿಯಾದಿಂದ ಬರುವಂತ ಯಾತ್ರಿಗಳಿಗೆ ಆಗತ್ತೆ ಅದು. ಅದ್ರಲ್ಲೇನ ನಾವು ಮದ್ಮೆಗಳು ಮಾಡಕ್ಕಾಗತ್ತಾ? ಮುಂಜಿಗಳು ಮಾಡಕ್ಕಾಗತ್ತಾ? ರಿಸೆಪ್ಷನ್ಗಳು ಮಾಡಕ್ಕಾಗತ್ತಾ? ಯಾರು ಕೇಳ್ತೇವ್ರು ಇಲ್ವಾ? ಕೊಡಿ, ನಮ್ ಶಾದಿ ಮಾಲ್ ಕೊಡಿ, ಮಾಡಿ. ಬಾಗೇಪಲ್ಲಿಯಲ್ಲಿ ಶಾದಿ ಮಾಲ್ ಐತೆ. ಕೋಟ್ಯಾಂತರ ರೂಪಾಯಿ ಇವತ್ತು ಮತ್ತೆ ಸ್ಯಾಂಕ್ಷನ್ ಆಗ್ತಾ ಇದೆ. ಎಲ್ಲಾ ಕಡೆ ಶಾದಿ ಮಾಲ್ಗಳಿದೆ. ಯಾಕೆ ನಮ್ಗೆ ಆಗ್ಬಾರ್ದು? ಎಲೆಕ್ಷನ್ ಮುಂಚಿತವಾಗಿ ಹೇಳಿದ್ರಲ್ಲ, ಮಾಡ್ತೀನಿ ಮಾತು ಕೊಟ್ಟಿದ್ರಲ್ಲ. ಇದೇ ಹೆಚ್ ಕ್ರಾಸ್ ಪಕ್ಕದಲ್ಲಿ ಏನ್ ರಾತ್ರಿ 11:30-12 ಗಂಟೆ ಆಗಿತ್ತು. ಅವಾಗೆಲ್ಲ ಮಾತಾಡಿದ್ವಲ್ಲ. ಮತ್ತೆ ಎಲ್ಲ ಕಾಂಟ್ರಾಕ್ಟರ್ಸ್ಗೆ ಏನೇನು ಮಾಡ್ಬೇಕೆಲ್ಲ ಮಾಡ್ತೀನಿ ಅಂತ ಕೂಡ ಹೇಳಿದ್ರಲ್ಲ. ಏನ್ ಮಾಡ್ತಾ ಇದ್ದೀರಾ? ನಮ್ಮ ಸಮುದಾಯದಲ್ಲೂ ಇದಾರಲ್ಲ. ನಿಮ್ಗೇನಿಲ್ಲ. ನಿಮ್ಗೆ ಎಲ್ಲರೂ ಕೈ ಮುಗಿದು ನಮಸ್ಕಾರಗಳು ಮಾಡಬೇಕು, ಅಥವಾ ಕಾಲಿನ ನಮಸ್ಕಾರಗಳು ಹಾಕಬೇಕು, ಜಿ ಹುಜೂರಿ ಮಾಡಬೇಕು. ಯಾರು ಓಟ್ಗಳು ಹಾಕದೇ ಇರೋರು ಮಾಡ್ತಾ ಇರ್ಬೋದು ಜಿ ಹುಜೂರಿಗಳು. ನಾವು ಮಾಡೋರಲ್ಲ. ಏನಾಯ್ತು? MP ಎಲೆಕ್ಷನ್ ನಲ್ಲಿ ನಿಮ್ಮ ಏರಿಯಾಗಳಲ್ಲಿ ಯಾರು ಲೀಡ್ ಬಂತು? ಬಿಜೆಪಿ ಲೀಡ್ ಬಂತು. ಉಸ್ತುವಾರಿ ಸಚಿವರು ಆಗಿರೋದ್ರಿಂದ ಇವರೇ ಏರಿಯಾದಲ್ಲಿ ಬಿಜೆಪಿ ಲೀಡ್ ಬಂತು. ಇಡೀ ತಾಲೂಕು ಬಿಜೆಪಿ ಲೀಡ್ ಬಂತು. ಹೇಗ್ ಬಂತು? KH ಮುನಿಯಪ್ಪನಿಗೆ ಹಳ್ಳಿ ಹೈನ್ಗೆ ಕೊಡಬಾರ್ದು ಅಂತ ರಾಜೀನಾಮೆ ಕೊಡಕ್ಕೆ ಹೋಗಿದ್ರಿ. ಎಲ್ಲಿ ಶಿಸ್ತು? ಪಕ್ಷದ ಅಭ್ಯರ್ಥಿ ತಾನೇ ಅವರು ಆಗ್ತಾ ಇದ್ದಿದ್ದು. ನಿಮ್ ಸ್ವಾರ್ಥ ಕಾರಣಕ್ಕೂ ನಾವು ಯಾರಿಗೂ ಕಾಲಿನ ನಮಸ್ಕಾರಗಳು ಆಗಲ್ಲ, ಯಾರಿಗೂ ಜಿ ಹುಜೂರಿ ಮಾಡಲ್ಲ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ.